ರಾಜ್ಯದಲ್ಲಿ ವಿಪರೀತವಾದ ಜಲಕ್ಷಾಮ ಎದುರಾಗಿದೆ. ಹಾಗಾಗಿ ಈಗ ಅಪಾರ್ಟ್ಮೆಂಟ್ಗಳಿಗೆ ಹೊಸ ರೂಲ್ಸ್ ಅನ್ನು ಜಲಮಂಡಳಿಯವರು ವಿಧಿಸಿದ್ದಾರೆ. ಬಿಬಿಎಂಪಿ ಜಲಮಂಡಳಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ನೀರಿನ ಕೊರತೆಯನ್ನು ಎದುರಿಸ್ತಾ ಇರತಕ್ಕಂಥ ಬೆಂಗಳೂರಿನಲ್ಲಿ ಈಗ ಅಪಾರ್ಟ್ಮೆಂಟ್ಗಳಿಗೆ ಹೊಸ ರೂಲ್ಸ್, ರಾಜ್ಯ ಸರ್ಕಾರದಿಂದ ಬಂದಿರೋ ಹೊಸ ರೂಲ್ಸ್, ನೀರಿನ ಬಳಕೆ, ಶುದ್ಧೀಕರಣ ಮತ್ತು ಮರುಬಳಕೆ ಬಗ್ಗೆ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಪ್ರತಿ ವಸತಿ ಸಮುಚ್ಚಯಗಳು ಅಂದರೆ ಅಪಾರ್ಟ್ಮೆಂಟ್ಸ್ ನಿಯಮಾನುಸಾರ ನೀರು ಬಳಸೋದಕ್ಕೆ ಸೂಚನೆ. ನಿಯಮಾನುಸಾರವಾಗಿ ನೀರನ್ನು ಬಳಸಬೇಕು. ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಜಲಮಂಡಳಿಯವರು ಈ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಏನು ಹೇಳುತ್ತೆ ಈ ನಿಯಮಗಳು ಅಂತ ನೋಡೋಣ. ಕನಿಷ್ಠ 50% ಸಂಸ್ಕರಿಸಿದ ನೀರನ್ನು ಮರುಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ಮರುಬಳಕೆ ಮಾಡೋದು ಅಂತಂದರೆ ಹೇಗೆ, ಯಾವ ರೀತಿ ಮಾಡಬೇಕು? ಉಳಿದ ನೀರನ್ನು ವಾಣಿಜ್ಯ ಚಟುವಟಿಕೆಗಳಿಗೆ ಬಳಸ್ಕೋಬೇಕು. ಅಪಾರ್ಟ್ಮೆಂಟ್ಗಳಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ನೀರು, ಸಂಸ್ಕರಿಸಿದ ನೀರು ವಿವಿಧ ಉಪಯೋಗಕ್ಕೆ ಬಳಸ್ಕೊಳ್ಬೇಕು ಅಂದರೆ ಅನುಮತಿ ಕೂಡ ಬೇಕಂತೆ. ಜಲಮಂಡಳಿಯಿಂದ ಅನುಮತಿ ಪಡಿಬೇಕು. ಅಂತರ್ಜಲ ವೃದ್ಧಿಗೆ ಕೂಡ ಜಲಮಂಡಳಿ ಅನುಮತಿ ಬೇಕು ಅಂತ ಹೇಳ್ತಾರೆ. ಬಟ್ ಅಂತರ್ಜಲ ವೃದ್ಧಿ ಹೇಗೆ ಮಾಡೋಕ್ಕಾಗತ್ತೆ ಇವ್ರ ಕೈಲಿ ಗೊತ್ತಿಲ್ಲ. ಸಂಸ್ಕರಿಸಿದ ನೀರು ಔಷಧಿ ತಯಾರಿಕೆಗೆ, ಕುಡಿಯೋದಕ್ಕೆ, ಆಹಾರ ಸಂಸ್ಕರಣೆಗೆ ಬಳಸಬಾರ್ದು ಅಂತ ಇನ್ನೊಂದು ನಿಯಮ ಇದೆ. ನೀರಿನ ಗುಣಮಟ್ಟವನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಒಪ್ಪಂದ ಮಾಡ್ಕೊಳ್ಬೇಕಂತೆ. ಯಾರ ಜೊತೆ? ಜಲಮಂಡಳಿ ಜೊತೆನಾ ಗೊತ್ತಿಲ್ಲ. ಸಂಸ್ಕರಿಸಿದ ನೀರನ್ನು ಬಾಹ್ಯವಾಗಿ ವಿತರಿಸುವ ಅಪಾರ್ಟ್ಮೆಂಟ್ಗಳು ಕಟ್ಟುನಿಟ್ಟಿನ ಕ್ರಮವನ್ನು ಅನುಸರಿಸಬೇಕು. ಮರುಬಳಕೆ ನೀರು ಸಾಗಣೆ ವಾಹನ ಅಥವಾ ಟ್ಯಾಂಕರ್ ಮೇಲೆ ದಪ್ಪ ಅಕ್ಷರಗಳಲ್ಲಿ ಬರೆಸಬೇಕು. ಇದರಿಂದ ಒಂದು 20-30% ನೀರನ್ನು ಉಳಿತಾಯ ಮಾಡಬಹುದು ಅಂತಕ್ಕಂಥ ಲೆಕ್ಕಾಚಾರ ಜಲಮಂಡಳಿಯವರದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳೇ ಜಾಸ್ತಿ ಇರತಕ್ಕಂಥದ್ದು. ಈ ಫ್ಲ್ಯಾಟ್ಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಏನು ನಿಯಮವನ್ನು ಫಾಲೋ ಮಾಡಬೇಕು, ಯಾವ ರೀತಿ ಅವರು ನೀರನ್ನು ಉಳಿತಾಯ ಮಾಡಬೇಕು ಅಂತ? ಅರವಿಂದ್, ಬೆಂಗಳೂರಿನಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿವೆ. ಇಂತಹ ಅಪಾರ್ಟ್ಮೆಂಟ್ಗಳಲ್ಲಿ ಅವರು ಬಳಕೆ ಮಾಡ್ತಕ್ಕಂಥ ನೀರು ಏನಿದೆ ಅದನ್ನು ಅವರು ಶುದ್ಧೀಕರಿಸಿ ಅಲ್ಲೇ ಒಂದು STP ಪ್ಲ್ಯಾನನ್ನು ಮಾಡ್ತಾರೆ. ಒಂದು ಅಪಾರ್ಟ್ಮೆಂಟ್ಗಳಿರ್ತಕ್ಕಂಥದ್ದು ಕೆರೆ ಪಕ್ಕದಲ್ಲಿ ಮತ್ತು ಅಪಾರ್ಟ್ಮೆಂಟ್ಗಳ ಪಕ್ಕ ಒಂದು STP ಇರುತ್ತೆ. ಆ STP ಪ್ಲ್ಯಾನಲ್ಲಿ ಶುದ್ಧೀಕರಿಸ್ತಾರೆ. ಆ ಶುದ್ಧೀಕರಿಸಿದ ನೀರನ್ನು ಮರುಬಳಕೆಯನ್ನು ಮಾಡಬೇಕಾಗತ್ತೆ. ಆ ನೀರನ್ನು ಮತ್ತೆ ನೀವೇನಾದರೂ ವಾಣಿಜ್ಯ ಚಟುವಟಿಕೆಗಳಿಗೆ ಬಳಕೆ ಮಾಡಬೇಕು ಅಂದರೆ ಜಲಮಂಡಳಿಯಿಂದ ಅನುಮತಿಯನ್ನು ಪಡೆಯಬೇಕಾಗತ್ತೆ. ಜಲಮಂಡಳಿಯಿಂದ ಅನುಮತಿಯನ್ನು ಪಡೆದೇ ಈ ಕಟ್ಟಡ ನಿರ್ಮಾಣಕ್ಕೆ ಮತ್ತು ಕೈಗಾರಿಕೆಗೆ, ವಾಣಿಜ್ಯ ಚಟುವಟಿಕೆಗಳಿಗೆ ಬಳಸಬೇಕು ಅಂದರೆ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಜೊತೆಗೆ ಅಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಏನಾದರೂ ಅಂತರ್ಜಲ ಕುಸಿದು ಹೋಗಿ ಬೋರ್ವೆಲ್ಗಳೇನಾದರೂ ತೀರಾ ಕೆಳಮಟ್ಟಕ್ಕೆ ಹೋಗಿದೆ, ಅಲ್ಲಿ ಹೊಸದಾಗಿ ಬೋರ್ವೆಲ್ ಹಾಕುವಂಥದ್ದು, ಬೇರೆ ಏನಾದರೂ ನೀರನ್ನು ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಅಂತ ಹೋದರೆ ಅಲ್ಲಿ ಜಲಮಂಡಳಿ ಅನುಮತಿಯನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಈ ರೀತಿಯಾದಂಥ ನಿಯಮಗಳು ಸಾಕಷ್ಟು ಇದ್ದಾವೆ. ಜೊತೆಗೆ ಈ ಮರುಬಳಕೆ ನೀರನ್ನು ಬೇರೆ ಕಡೆಗೆ ಸಾಗಣೆ ಮಾಡಬೇಕಾದ್ರೆ ಆ ಟ್ಯಾಂಕರ್ಗಳ ಮೇಲೆ ಮರುಬಳಕೆ ಅಂತಲೇ ಆ ಸ್ಟಿಕ್ಕರನ್ನು ಅಂಟಿಸಬೇಕಾಗತ್ತೆ. ಅದನ್ನು ಬೇರೆ ಇನ್ನಿತರ ಕುಡಿಯೋದಕ್ಕೆ ಬಳಸೋ ಹಾಗಿಲ್ಲ, ಔಷಧಿ ತಯಾರು ಮಾಡೋಕ್ಕೆ ಬಳಸೋ ಹಾಗಿಲ್ಲ, ಜೊತೆಗೆ ಆಹಾರವನ್ನು ಸಂಸ್ಕರಣೆ ಮಾಡಲಿಕ್ಕೂ ಕೂಡ ಅದನ್ನು ಬಳಸೋ ಹಾಗಿಲ್ಲ. ಈ ಮರುಬಳಕೆ ಮಾಡ್ತಕ್ಕಂಥ ನೀರನ್ನು, ಈ ರೀತಿ ನೀರನ್ನು ಮಿತವಾಗಿ ಬೆಳೆಸೋದ್ರಿಂದಾಗಿ ಸುಮಾರು 10-15% ನೀರನ್ನು ನಾವು ಸಂಗ್ರಹ ಮಾಡ್ಬೋದಾಗಿದೆ ಮತ್ತು ಉಳಿಸ್ಬೋದಾಗಿದೆ. ಈ ರೀತಿಯಾದಂಥ ಅಪಾರ್ಟ್ಮೆಂಟ್ಗಳಿಗೆ ಜಲಮಂಡಳಿ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ರೂಲ್ಸನ್ನು ಬಿಡುಗಡೆ ಮಾಡಿದೆ. ಇದರೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟೇಷನನ್ನು ಜಲಮಂಡಳಿಯವರು ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಯಾಕೆಂತಂದರೆ 2000ಕ್ಕೂ ಹೆಚ್ಚು ಇರತಕ್ಕಂಥ ಅಪಾರ್ಟ್ಮೆಂಟ್ಗಳ ಮೇಲೆ ನಿಗಾ ವಹಿಸುವಂಥದ್ದು ಒಂದು ರೀತಿಯ ಚಾಲೆಂಜ್ ಅಂತ ಅನ್ನಿಸ್ತಾ ಇದೆ. ಈ ನಿಯಮಗಳನ್ನು ಪಾಲನೆ ಮಾಡ್ತಾರಾ ಇಲ್ವಾ ಹೀಗೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಪಾಲನೆ ಮಾಡ್ತಾರಾ ಅಂತಂದರೆ ಮಾಡಲೇಬೇಕಾದ ಅನಿವಾರ್ಯತೆ ನೀರೇ ಇಲ್ವಲ್ಲ. ಏನಾದರೂ ಒಂದು ಅನುಕೂಲ ಜಲಮಂಡಳಿಯವ್ರು ಮಾಡಿಕೊಟ್ರೆ ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ.